ಹಾಯ್ ಫ್ರೆಂಡ್ಸ್, ನಾನು ಮಶಾನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವೇಯಿಂಗ್ ಮೆಷಿನ್ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ. ಫ್ರೆಂಡ್ಸ್, ಈ ವೇಯಿಂಗ್ ಮೆಷಿನಲ್ಲಿ ಏನೇನು ಫೀಚರ್ಸ್ ಇದೆ, ಇದರದ್ದು ಪ್ರೈಸ್ ಎಷ್ಟು, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತೇಳಿ ಮತ್ತು ನಿಮಗೆಲ್ಲನೂ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಅನ್ಬಾಕ್ಸ್ ಮಾಡೋಣ ಮತ್ತು ಯಾವ ಥರ ಇದೆ ಅಂತೇಳಿ ನೋಡೋಣ. ಈಗಾಗಲೇ ನಾವು ಓಪನ್ ಮಾಡಿದ್ದೀನಿ. ಈಗ ಈ ಕವರ್ನಲ್ಲಿ ಹೊರಗಡೆ ತೆಗೆದ್ರೆ ಬಾಕ್ಸ್ ಈ ರೀತಿ ಬರುತ್ತೆ. ಕವರ್ ಸಿಂಪಲ್ ಆಗಿದೆ, ಜಾಸ್ತಿ ಕಾರ್ಡ್ಬೋರ್ಡ್ ಏನಿರಲಿಲ್ಲ, ಜಸ್ಟ್ ಕವರ್ ಇದೆ. ಇಲ್ಲಿ ನೋಡ್ತಿದ್ರೆ ಈ ಥರ ಬಾಕ್ಸ್ ಇದೆ, ವೇಯಿಂಗ್ ಮಷಿನ್ ಇದೆ, ಎಲೆಕ್ಟ್ರಾನಿಕ್ ಕಿಚನ್ ಸ್ಕೇಲ್ ಅಂತಿದೆ. ಫ್ರೆಂಡ್ಸ್, ಈ ವೇಯಿಂಗ್ ಮಷಿನಲ್ಲಿ 10 kg ನೀವು ತೂಕ ಮಾಡ್ಬೋದು ಇದರಲ್ಲಿ. ಮತ್ತು ಇದಕ್ಕೆ ವಾರಂಟಿ ಏನು ಕೊಟ್ಟಿಲ್ಲ, ಒಂದು 3 monthನೂ ವಾರಂಟಿ ಕೊಟ್ಟಿಲ್ಲ. ಇದರ ಪ್ರೈಸ್ 400 ರೂಪೀಸ್ ಇತ್ತು. ಫ್ರೆಂಡ್ಸ್, ನಮಗೆ 10 kg ಒಳಗಡೆ ನಾವೇನಾದರೂ ವೆಯ್ಟ್ ಮಾಡಬೇಕಿತ್ತು ಅಂತಂದರೆ ಇದನ್ನು ನಾವು ಆರ್ಡ್ರ್ ಮಾಡ್ಬೋದು. ಇದಕ್ಕೆ ವಾರಂಟಿ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಆದರೆ ವಾರಂಟಿ ಏನು ಕೊಟ್ಟಿಲ್ಲ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಏನೇನಿದೆ ಅಂತೇಳಿ ಇಲ್ಲಿ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಹೈ ಪ್ರಿಸಿಷನ್ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೈ ಪ್ರಿಸಿಷನ್ ಸ್ಟ್ರೈನ್ ಗೇಜ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು LCD ಡಿಸ್ಪ್ಲೇ ಇದೆ ಇದರೊಳಗಡೆ. ಕೆಪಾಸಿಟಿ ಇಷ್ಟಿದೆ, 10 kg ಅಕ್ಯುರಸಿ 1 ಗ್ರಾಮ್ನು ಇದು ವೆಯ್ಟ್ ಚೆಕ್ ಮಾಡುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. 1 ಗ್ರಾಮ್ 2 ಗ್ರಾಮ್ ಇದ್ದರೂ ಕೂಡ ಇದು ವೆಯ್ಟ್ ಚೆಕ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಟೋ ಜೀರೋ ರೀಸೆಟ್ಟಿಂಗ್ ಆರ್ ಪವರ್ ಆಫ್ ಅಂತಿದೆ. ಆಟೋಮೆಟಿಕ್ಕಾಗಿ ಜೀರೋ ರೀಸೆಟ್ಟಿಂಗ್ ಆಗುತ್ತೆ ಮತ್ತು ಆಟೋಮೆಟಿಕ್ಕಾಗಿ ಪವರ್ ಆಫ್ ಆಗುತ್ತೆ ಇದರಲ್ಲಿ. ಅಂದರೆ ಸ್ವಲ್ಪ ಹೊತ್ತು ನಾವು ಯೂಸ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಮತ್ತು ಏನಾದರೂ ವೆಯ್ಟ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಅದು ತೆಗೆದ ತಕ್ಷಣ ಜೀರೋಕ್ಕೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೋ ಬ್ಯಾಟ್ರಿ ಇಂಡಿಕೇಟರ್ ಕೂಡ ಇದೆ ಇದರಲ್ಲಿ. ಅಂದರೆ ಇದರಲ್ಲಿ ಸೆಲ್ ಹಾಕಿರ್ತೀವಿ, ಸೆಲ್ ಚಾರ್ಜ್ ಖಾಲಿ ಆಯಿತು ಅಂತಂದರೆ ಆವಾಗ ಲೋ ಬ್ಯಾಟ್ರಿ ಇದೆ ಅಂತೇಳಿ ತೋರಿಸ್ತಾ ಇದೆ. ಮತ್ತು ಓವರ್ಲೋಡ್ ಇದ್ದರೂ ಕೂಡ ಓವರ್ಲೋಡ್ ಜಾಸ್ತಿ, ವೆಯ್ಟ್ ಜಾಸ್ತಿ 10 kg ಜಾಸ್ತಿ ಇತ್ತು ಅಂತಂದರೆ ಅವಾಗ ಓವರ್ಲೋಡ್ ಇದೆ ಅಂತೇಳಿ ತೋರಿಸುತ್ತೆ ಅಂತೇಳಿ ಇಲ್ಲಿ ಸ್ಪೆಸಿಫಿಕೇಶನ್ ಹೇಳ್ತಾ ಇದ್ದಾರೆ. ಪವರ್ ಕೊಟ್ಟಿದ್ದಾರೆ 1.5 volts ಇಂಟು 2 AA ಬ್ಯಾಟ್ರಿ ಇದೆ, 2 ಬ್ಯಾಟ್ರಿ ಇದೆ ಇದರಲ್ಲಿ. ನೋಡಿ ಓಪನ್ ಮಾಡೋಣ ಯಾವ ರೀತಿ ಇದೆ ಸ್ಕೇಲ್. ಇದು ಮೋಸ್ಟ್ಲಿ ಇದು ಬಂಗಾರದ ಅಂಗಡಿ ಇರುತ್ತಲ್ಲ, ಜ್ಯುವೆಲ್ರಿ ಶಾಪಲ್ಲಿ ಯೂಸ್ ಮಾಡ್ತಾರೆ ಅನಿಸುತ್ತೆ. ಮತ್ತು ಏನಾದರೂ ವೆಜಿಟೇಬಲ್ಸ್ ಸ್ವಲ್ಪ ತೂಕ ಮಾಡೋದಕ್ಕೆ ಕಿಚನಲ್ಲಿ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಬೇಕಾದರೆ ಓದ್ಕೋಬೋದು. ಸ್ವಿಚ್ ಆಫ್, ಓವರ್ಲೋಡ್ ಇಂಡಿಕೇಟರ್ ಎಲ್ಲನೂ ಕೊಟ್ಟಿದ್ದಾರೆ. ಒಂದು ಬಾರಿ ಓದ್ಕೊಂಡ್ರೆ ಇದ್ರ ಬಗ್ಗೆ, ಈ ಮಷಿನ್ ಬಗ್ಗೆ ನಿಮಗೆಲ್ಲನೂ ತಿಳಿಯುತ್ತೆ. ಇದಾದಮೇಲೆ ಸೇಫ್ಟಿಗೆ ಇದು ಈ ಥರ ಇದೆ, ವ್ರ್ಯಾಪ್ ಮಾಡಿದ್ದಾರೆ. ಇದನ್ನು ಓಪನ್ ಮಾಡಿದರೆ ಈ ರೀತಿ ಮಷಿನ್ ಇದೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಮಷಿನ್ ಇದೆ. SF400 ಕೆಪಾಸಿಟಿ 10,000 ಗ್ರಾಮ್ ಅಂತಿದೆ. ಮತ್ತು ಆನ್ ಆಫ್ ಮೋಡ್ ಟೇರ್ ಅಂತಿದೆ. ಇದಾದಮೇಲೆ ಕೆಳಗಡೆ ಸೆಲ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಆಟೋ ಜೀರೋ ರೀಸೆಟ್ಟಿಂಗ್, ಆಟೋ ಪವರ್ ಆಫ್, ಮೋಡ್ ಫಂಕ್ಷನಿಂಗ್ ಅಂತಿದೆ. ಈಗ ಇದರಲ್ಲಿ 2 ಸೆಲ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಚಿಕ್ಕ ಸೆಲ್ ಇದೆ. ಇವೇನು ಕಂಪ್ನಿಯೂ ಅಲ್ಲ, ಇದು ಜಸ್ಟು ನಾರ್ಮಲ್ ಸೆಲ್ ಇದೆ. ಇವೆರಡು ಇದರಲ್ಲೇ ಹಾಕಬೇಕು. ಹಿಂದ್ಗಡೆ ಒಂದು ಹಾಕಿದ್ದೀನಿ, ನೆಕ್ಸ್ಟ್ ಹಾಕ್ತಾಯಿದ್ದೀನಿ. 2 ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಆನ್ ಆಯ್ತು. ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಕಾಣಿಸುತ್ತೆ. ಆಫ್ ಆಯಿತು. ಈಗ ಆನ್ ಮಾಡಿದ್ದೀನಿ. ಜೀರೋ ತೋರಿಸ್ತಾ ಇದೆ ಇದರಲ್ಲಿ. ಅಕ್ಯುರಸಿ 1 ಗ್ರಾಮ್ ಇದ್ದರೂ ಕೂಡ ವೆಯ್ಟ್ ಚೆಕ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದನ್ನು ಇಟ್ಟಿದ್ದೀನಿ. 3 ಗ್ರಾಮ್ ಇದೆ, 4 ಗ್ರಾಮ್ ಇದೆ. 4 ಗ್ರಾಮ್ ಇದ್ದರೂ ಕೂಡ, 3-4 ಗ್ರಾಮ್ ಇದ್ದರೂ ಕೂಡ ಇದು ವೆಯ್ಟ್ ಚೆಕ್ ಮಾಡುತ್ತೆ ಅಂತೇಳಿ ಹೇಳ್ತಿದ್ರೆ, ಅಕ್ಯುರೇಟ್ ಇದೆ ಅಂತೇಳಿ ಹೇಳ್ತಿದ್ರೆ. ಇಲ್ಲಿ ನೋಡ್ತಾ ಇದ್ದಾರೆ 3 ಗ್ರಾಮ್ ಇಲ್ಲಿ ತೋರಿಸ್ತಾ ಇದೆ. ಈ ಪೇಪರ್ 3 ಗ್ರಾಮ್ ಇದೆ. ಅದೇ ರೀತಿ ಈ ಬಾಕ್ಸ್ನ ಇಡ್ತೀನಿ, ನೋಡೋಣ ಎಷ್ಟಿದೆ ಅಂತೇಳಿ. ಆಟೋಮೆಟಿಕ್ಕಾಗಿ ಜೀರೋ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ, ಅದು ತೆಗೆದ ತಕ್ಷಣ ಜೀರೋಕ್ಕೆ ಬಂದಿದೆ. ಅದಾದಮೇಲೆ ಇದು ಬಾಕ್ಸ್ ಇಡ್ತೀನಿ, ಅದ್ರ ಮೇಲೆ 75 ಇತ್ತು. ಈಗ ಕೈ ತೆಗೆದ ಮೇಲೆ 65 ಗ್ರಾಮ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ 65 ಗ್ರಾಮ್ ಇದೆ. ಅಕ್ಯುರೇಟ್ ಇದೆ ಅನ್ಕೋತೀನಿ ನಾನು ಕೂಡ. ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ವಾರಂಟಿ ಏನು ಕೊಟ್ಟಿಲ್ಲ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಜೀರೋ ಎಲ್ಲ ತೋರಿಸ್ತಾ ಇದೆ. ಇನ್ನೊಂದು ಬಾರಿ ಇಟ್ಟು ನಿಮಗೆ ಸ್ಕೇಲ್ ತೋರಿಸ್ತೀನಿ. 65, ಯಾವಾಗ ಕೆಳಗಿಟ್ಟಾಗೂ 65 ಇತ್ತು. ಈಗ ಮೇಲೆ ಎತ್ತಿ ಇಟ್ಕೊಂಡು ವೆಯ್ಟ್ ಮಾಡಿದ್ರು ಅಷ್ಟೇ ತೋರಿಸ್ತಾ ಇದೆ. ಇದರಲ್ಲಿ ಏನು ಹೆಚ್ಚು ಕಡಿಮೆ ತೋರಿಸ್ತಾ ಇಲ್ಲ ಅನ್ಕೋತೀನಿ. ಇಷ್ಟಿದೆ. ಇದರಲ್ಲಿ ಮೋಡು, ಆನ್ ಆಫು, ಟೇರ್ ಅಂತೇಳಿ 3 ಬಟನ್ ಇದೆ. ನೀವು ಜಾಸ್ತಿ ಹೊತ್ತು ಯೂಸ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಇದು. ಮತ್ತು ಜಾಸ್ತಿ ಲೋ ಬ್ಯಾಟ್ರಿ ಇದ್ದರೂ ಕೂಡ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಿದ್ರೆ. ಆನ್ ಆಫ್ ಮಾಡಬೇಕಿತ್ತು ಅಂತಂದರೆ ಇದನ್ನು ಕ್ಲಿಕ್ ಮಾಡಿದರೆ ಒತ್ತಿ ಹಿಡ್ಕೊಂಡ್ರೆ ಆಫ್ ಆಗುತ್ತೆ.
ಆಯ್ತು, ಇಷ್ಟಿದೆ ಫ್ರೆಂಡ್ಸ್. ಚೆನ್ನಾಗಿದೆ. ಚಿಕ್ಕದೇನಾದರೂ ವೆಯ್ಟ್ ಮಾಡಬೇಕಿತ್ತು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. 10 kg ಒಳಗಡೆ ಇತ್ತು ಅಂತಂದರೆ ಚೆನ್ನಾಗಿದೆ. ಆದರೆ ವಾರಂಟಿ ಕೊಟ್ಟಿಲ್ಲ, ಒಂದು 6 months ವಾರಂಟಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ಅನಿಸ್ತಾ ಇದೆ ನನಗೆ. ಈ ಥರ ಇದೆ ಫ್ರೆಂಡ್ಸ್. ಕಡಿಮೆ ದುಡ್ಡಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಓನ್ಲಿ 400 rupees ಇದೆ. ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ನಿಮಗೂ ಇಷ್ಟ ಆದರೆ ತೊಗೊಳ್ಬೋದು. ಆದರೆ ವಾರಂಟಿ ಒಂದಿಲ್ಲ ಇದರಲ್ಲಿ. ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.